ಇತಿಹಾಸದಲ್ಲಿ ಬಂದ ಸರಣಿಯಲ್ಲಿ ಭಗವತ್ಪಾದ ಶ್ರೀ ಶ್ರೀ ಶಂಕರಾಚಾರ್ಯರು ಪರಮಪೂಜ್ಯರಾದಂತಹ ರಾಮಾನುಜಾಚಾರ್ಯರು ಹಾಗೂ ಪರಮಪೂಜ್ಯರಾದಂತಹ ಶ್ರೀ ಶ್ರೀ ಮಧ್ವಾಚಾರ್ಯರು ಅವರ ಕೊಡುಗೆ ಏನು ಸನಾತನಕ್ಕೆ ಅನ್ನೋದನ್ನ ಸರಣಿಯಲ್ಲಿ ಶ್ರೀಯುತರಾದಂತಹ ಮಾವಗಡ ಪ್ರಕಾಶ್ ಅವರು ಶ್ರೀ ಶಂಕರಪೂಜಾ ಅಧಿಕಾರರು ಅವರ ಪುರಾತಕರು ಪ್ರಯತ್ನ ತೋರಿದ್ದಾರೆ. ಸನಾತನ ಅನ್ನುವಂತಹ ಈ ದಿನಗಳಲ್ಲಿ ಅತ್ಯಂತ ಬಳಕೆಯಲ್ಲಿರುವಂತಹ ಜೊತೆಗೆ ದುರ್ಬಳಕೆಯೂ ಇದರ ನಿಜವಾದ ಅರ್ಥವನ್ನು ಕಂಡುಕೊಂಡು ವಿಚಾರಗೋಷ್ಠಿಯನ್ನು ಶುರು ಮಾಡಬಹುದು ಅಂತ. ಸನಾತನ ಅಂತಂದ್ರೆ ಬಹಳ ಹಿಂದಿನದ್ದು ಅಂತ ಅಲ್ಲ, ಬಹಳ ಹಿಂದಿನ ಕೇಂದ್ರ ಪುರಾತನ ಆಗುತ್ತೆ. ಸನಾತನವನ್ನು ನಾವು ಅರ್ಥ ಮಾಡ್ಕೋಬೇಕಾದ್ರೆ ಅಥರ್ವ ವೇದದ 10, 8, 23 ಮಂತ್ರ ಬಹಳ ಸ್ಪಷ್ಟವಾಗಿ ನಮಗೆ ಸನಾತನ ಅಂದರೆ ಏನು ಅಂತ ಹೇಳ್ತಾ ಇದೆ. ಮಂತ್ರ ಈ ರೀತಿ ಇದೆ: ಸನಾತನಮೇನ ಮಾಹುರುತಾದ್ಯ ಸ್ಯಾತ್ಪುರಗ್ರಹ ಅಹೋರಾತ್ರೆ ಪ್ರಜಾಯತೆ ಅನ್ಯೋ ಅನ್ಯಸ್ಯ ರೂಪಯೋಹೋ. ಸನಾತನ ಅಂದರೆ ಏನು ಸನಾತನ ಆವು, ಇದನ್ನು ನಾವು ಸನಾತನ ಅಂತ ಕರಿತೀವಿ. ಯಾವುದನ್ನ ಸನಾತನ ಅಂತ ಕರಿತೀವಿ? ಪುರಾತನವಾದದ್ದಲ್ಲ, ಯಾವುದು ಆದಿಯಿಂದಲೂ ಇದೆಯೋ, ಆದ್ಯಸ್ಯ ಆದಿಯಿಂದಲೂ ಅಂತಂದರೆ ಸೃಷ್ಟಿಯ ಆ ಒಂದು ಮೊದಲ ದಿನ ಮಾತ್ರ ಅಲ್ಲ, ಮೊದಲ ಕ್ಷಣದಿಂದಲೂ ಇದೆಯೋ ಅದು ಸನಾತನ. ಅದರ ಜೊತೆಗೆ ಇನ್ನೊಂದು ಗುಣವಿಶೇಷವನ್ನು ಕೂಡ ವೇದ ಸೇರಿಸುತ್ತೆ. ವೇದ ಹೇಳುತ್ತೆ ಯಾವುದು ಪುನರ್ಭವ ಮತ್ತೆ ಮತ್ತೆ ನವನವೀನವಾಗಿದೆಯೋ, ಸಾರ್ವಕಾಲಿಕವಾಗಿದೆಯೋ ಅಂತಹ ಸತ್ಯವನ್ನ, ಅಂತಹ ಪ್ರಜ್ಞೆಯನ್ನು, ಯಾವುದು ಆದಿಯಿಂದಲೂ ಇದೆಯೋ, ಯಾವುದು ಆಯಾ ಕಾಲಕ್ಕೆ ಹಾಗೆ ಪ್ರಸ್ತುತವಾಗಿರುತ್ತೋ ಅಂತಹ ಸತ್ಯವನ್ನ, ಅಂತಹ ಪ್ರಜ್ಞೆಯನ್ನ ಸನಾತನ ಅಂತ ಕರೆಯುವುದು ವೇದದ ಒಂದು ಪರಿಭಾಷೆ. ಈ ಒಂದು ಹಿನ್ನೆಲೆಯಲ್ಲಿ ಸನಾತನವನ್ನು ನೋಡಿದಾಗ ನಾವೆಲ್ಲರೂ ಕೂಡ ನಿಮ್ಮ ನಂಬಿಕೆಗಳನ್ನು, ನಿಮ್ಮ ಸಿದ್ಧಾಂತಗಳನ್ನು, ನಿಮ್ಮ ಯಾವ ಒಂದು ನಿಲುವುಗಳಿದೆ ಅದರಲ್ಲಿ ಯಾವುದು ಸನಾತನಕ್ಕೆ ಹತ್ತಿರ ಅಥವಾ ಸನಾತನವಾಗತ್ತೆ ಅಂತಕ್ಕಂತಹ ಒಂದು ವಿಚಾರದಲ್ಲಿ ನೀವು ಕೂಡ ಒಂದಷ್ಟು ಮನನ ಮಾಡಿದ್ರೆ, ಯೋಚಿಸಬೇಕಾದ್ರೆ ಸನಾತನ ಅಂತಕ್ಕಂತಹ ಪದವನ್ನು ದುರ್ಬಳಕೆ ಮಾಡ್ತಾ ಇರೋರಿಗೆ ಸರಿಯಾದಂತಹ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯ ಅನಿಸುತ್ತೆ. ಈ ಒಂದೆರಡು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಭಗವತ್ಪಾದರಾದ ಶ್ರೀ ಶ್ರೀ ಶಂಕರಾಚಾರ್ಯರ ಕೊಡುಗೆ ಏನು ಸನಾತನಕ್ಕೆ ಅನ್ನೋದನ್ನ ನಮ್ಮೆಲ್ಲರಿಗೂ ಕೂಡ ತಿಳಿಸಿಕೊಡಬೇಕು ಅಂತ ನಾನು ಡಾಕ್ಟರ್ ಮಾವಗಡ ಪ್ರಕಾಶ್ ಅವರಲ್ಲಿ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ.